ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಎಸ್ಐಟಿ ವಶದಲ್ಲಿರೋ ರೇವಣ್ಣ ಆರೋಗ್ಯದಲ್ಲಿ ಏರುಪೇರು. ಮತ್ತೆ ಇಸಿಜಿ ಮಾಡಿಸೋಕೆ ಎಸ್ಐಟಿ ಟೀಮ್ ಸಜ್ಜು. ವಿಕ್ಟೋರಿಯಾ ಆಸ್ಪತ್ರೆಗೂ ದಾಖಲು ಮಾಡೋ ಸಾಧ್ಯತೆ. ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಎದುರು ರೇವಣ್ಣ ಹಾಜರು. ಮಾಜಿ ಸಚಿವರನ್ನ ಹಾಜರುಪಡಿಸಲಿರುವ ಅಧಿಕಾರಿಗಳು. ಎಚ್ಡಿ ರೇವಣ್ಣ ಜೈಲಿಗ, ಎಸ್ಐಟಿ ವಶಕ್ಕ ಅನ್ನೋದು ನಿರ್ಧಾರ. ಎರಡು 2017ರಲ್ಲಿ ಪ್ರಜ್ವಲ್ ಪರ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ದಾರೆ. ಪ್ರಜ್ವಲ್ ಗೆಲ್ಲಿಸಿಕೊಟ್ರೆ ನಾವು ಜವಾಬ್ದಾರಿ ಅಂತ ಹೇಳಿದ್ರು. ಸಿಎಂ ಮಾಡಿದ ಟ್ವೀಟ್ ಫೋಟೋ ರಿಲೀಸ್ ಮಾಡಿದ ಅಶೋಕ್. ರೇವಣ್ಣ ಈ ದೇಶ ಬಿಟ್ಟು ಎಲ್ಲಿಯಾದ್ರೂ ಓಡಿ ಹೋಗ್ತಾರಾ? ಅವರದ್ದು ವಿದೇಶಕ್ಕೆ ಓಡಿ ಹೋಗೋ ಕುಟುಂಬನ? ಇದು ರಾಜಕೀಯ ಕುತಂತ್ರ ಬಿಟ್ರೆ ಬೇರೇನಿಲ್ಲ ಎಂದ ಜನಾರ್ದನ ರೆಡ್ಡಿ. ಹಾಸನದಲ್ಲಾದ ಘಟನೆಯಿಂದ ಹೆಣ್ಣು ಮಕ್ಕಳ ಮೇಲೆ ಎಫೆಕ್ಟ್ ಆಗಿದೆ. ವಾಟ್ಸ್ಆಪ್ ಗ್ರೂಪ್ ವಿಡಿಯೋ ಶೇರ್ ಮಾಡುವುದು ನಿಲ್ಲಬೇಕು. ಎಲ್ಲ ವಿಡಿಯೋ ಡಿಲೀಟ್ ಮಾಡೋಕೆ ಸಚಿವ ಲಾಡ್ ಮನವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.